ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲ ಹೇಗಿದ್ದೀರಾ? ಸೊ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಇತ್ತು, ಸೊ ಕಸಿನ್ ಮನೆಗೆ ಹೋಗ್ತಾ ಇದೀವಿ. ಅಮ್ಮ ಮನೆ ಹತ್ರ ಹೋಗಿ ಅಮ್ಮನ ಪಿಕಪ್ ಮಾಡ್ಕೊಂಡು ಹಾಗೆ ಅಲ್ಲಿ ಕಸಿನ್ ಮನೆಗೆ ಹೋಗ್ತೀವಿ. ಸೊ ಬನ್ನಿ ಹೋಗ್ಬರೋಣ. ಹಾನ್ ನೋಡ್ಬಿಟ್ರಿ. ಅಮ್ಮನ ಪಿಕ್ ಮಾಡಿಕೊಂಡು ಫೈನಲಿ ಡೆಸ್ಟಿನೇಷನ್ಗೆ ಹೊರಟ್ವಿ. ಸೊ ಲೊಕೇಶನ್ ರೀಚ್ ಆದ್ವಿ. ನೆನಪಿದಲ್ಲ? ನೆನಪಿರ್ಲೇಬೇಕು. ಯಾರು? ತೇಜಶ್ರೀ. ಎಲ್ಲರನ್ನೂ ತೋರಿಸ್ತೀನಿ ನಡಿ. ಬನ್ನಿ ಎಲ್ಲರನ್ನೂ ನೋಡಿ. ಗಾಯ್ಸ್ ಹಾಯ್ ಹೇಳಿ, ವ್ಲಾಗಲ್ಲಿ ಬರ್ತೀರಾ? Hello. Huh. Oh, I'm in YouTube. Hi guys. ನಾನು ನೆನಪಿದ್ದೀನಾ? ಹೌದು. ನಾನು ನೆನಪಿದ್ದೀನಾ ಕೇಳು. ಹೌದು. ನಾನು ನೆನಪಿದ್ದೀನಾ ಕೇಳು. ಹೌದು. ಹೌದು ಅಲ್ಲ, ನಾನು ನೆನಪಿದ್ದೀನಾ ಕೇಳು. ಹಾ. ಖುಷಿ ಅವ್ರನ್ನ ಝೂಮ್ ಮಾಡು. ಮಾಡ್ತಾ ಇದ್ದೀನಿ. ಬಂದಿದ ತಕ್ಷಣ ಸಬ್ಸ್ಕ್ರೈಬ್ ಬಂತು. ತುಂಬ ಟೈಮ್ ಆದಮೇಲೆ ಎಲ್ಲ ಮೀಟ್ ಆಗಿದ್ದಿದ್ದು, ಹಾಗೆ ಎಲ್ಲ ಮಾತಾಡಿಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ವಿ. ವಾಯ್ಸ್ ಕೇಳಲ್ಲ. ಮೈಕ್ ಅಲ್ಲಿದೆ. ಅಲ್ಲ ಮೀನಂಟಿಗೆ ಐಸ್ ಕ್ರೀಮ್ ಇಲ್ಲ, ರೈಸ್ ತಿಂತಿಲ್ಲ ಮೀನಂಟಿ. ಊಟ ಎಲ್ಲ ಮಾಡಿಕೊಂಡು ಸಂಜೆ ಅರೌಂಡ್ 4 o'clock ಹಾಗೆ ಎಲ್ಲ ಹೊರಟ್ವಿ. ಆನ್ ದಿ ವೇ ಹೋಗ್ತಾ ಅಮ್ಮನ ಡ್ರಾಪ್ ಮಾಡಿಬಿಟ್ಟು ಹಾಗೆ ಮನೆಗೆ ಹೊರಟ್ವಿ. ಒಂಥರ ಚೆನ್ನಾಗಿರುತ್ತೆ ಅಲ್ಲ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಲೈಕ್ ಆಫ್ಟರ್ ಲಾಂಗ್ ಟೈಮ್ ಫ್ಯಾಮ್ಲಿನ ಮೀಟ್ ಮಾಡಿ ಮಾತಾಡಿ, ಸೊ ಒಂಥರ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಸೊ ಯಾ ಫೈನಲಿ ಮನೆ ರೀಚ್ ಆದ್ವಿ. ಟೈಮ್ 5:30 ಆಗಿದೆ. ಸೊ ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ಕಾಫಿ ಕುಡಿಬೇಕು. ಮನೆ ಫುಲ್ಲು ಗಲೀಜಾಗಿ ಹೋಗಿದೆ, ಕ್ಲೀನ್ ಮಾಡಬೇಕು. ರೋಸ್ ಎಲ್ಲ ಬಾಡೋಗ್ಬಿಟ್ಟಿದೆ. ಓಕೆ ಗೈಸ್, ನಮ್ಮಲ್ಲಿ ಕಾಯಾಗಿದ್ದ ಬಾಳೆಹಣ್ಣು ಹಣ್ಣಾಗಿ ಕರ್ಗಿ ಹೋಗೋ ತರ ಆಗಿದೆ. ಏನ್ ಮಾಡೋದು ಅಂತ ಗೊತ್ತಾಗಿಲ್ಲ. ಸ್ವಲ್ಪ ಮಿಲ್ಕ್ ಶೇಕ್ ಮಾಡುವಂತ ಹೊರಟಿದ್ವಿ. ನೋಡುವ ಹೇಗಾಯ್ತು ಅಂತ. ಮಿಲ್ಕ್ ಶೇಕ್ ಹೇಗ್ ಮಾಡೋದು ಏನಾದ್ರು ಐಡಿಯಾ ಇದ್ರೆ ಹಾಕಿ. ನಮ್ದೇನಿಲ್ಲ, ಬಾಳೆಹಣ್ಣು ಹಾಕೋದು, ಸಕ್ಕರೆ ಹಾಕೋದು, ಹಾಲು ಹಾಕೋದು, ಶೇಕ್ ಮಾಡೋದು. ಸ್ವಲ್ಪ ಶಾರ್ಜಾ ಟೈಪ್ ಮಾಡೋ ಅಂತ ಹೇಳ್ಬಿಟ್ಟು ಹಾರ್ಲಿಕ್ಸ್ ಆಡ್ ಮಾಡ್ತಿದೀವಿ ಅದಕ್ಕೆ. ನೋಡುವ ಹೇಗ್ ಬರ್ತದೆ ಅಂತ. ಲೆಟ್ಸ್ ಸಿ ಹೌ ಇಟ್ ಕಮ್ಸ್. ಅದ್ನೆಲ್ಲ ಹಾಕಿ ನೀನ್ ಒಳ್ಳೆ ಅತ್ತಿಗೆ ತರ ಆಡ್ತೀಯಲ್ಲ, ಅದೇನ್ ಹಾಳಾಗಿರಲ್ಲ. ಹಳೆ ಕಾಲದಲ್ಲಿ ಇದನ್ನ ತಿಂದ್ಕೊಂಡೇ ಬಂದವ್ರು ಎಲ್ಲ. ಏನ್ ಗೈಸ್ ಇದೆಲ್ಲ ಏನಾಯ್ತದೆ? ಇಲ್ಲಿ ನೋಡಿ, ಈ ತರ ಇದ್ರೆ ಹಾಳು ಅಂತ ಯಾರು ಹೇಳಲ್ಲ. ಇಟ್ಸ್ ರೋಟನ್ ಅಷ್ಟೇ, ಹೆವಿಲಿ ರೋಟನ್. ಅದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ನಿಂಗ್ ಗೊತ್ತಾ? ಕರ್ಗಿ ಹೋಗಿದೆ ಅಂತ ಹೇಳಲ್ಲ, ಇಟ್ಸ್ ತುಂಬಾ ಹಣ್ಣಾಗಿದೆ ಅಂತ ಹೇಳ್ತಾರೆ ಹೊರತು ಹಾಳಾಗಿದೆ ಅಂತ ಹೇಳಿ. ಹೊರಗಡೆ ಬ್ಲಾಕ್ ಬಂದಿದೆ ಅಂತ ಹೇಳಿದ್ರೆ ಬಾಳೆಹಣ್ಣು ಹಾಳಾಗಿ. ರೋಟನ್ ಅಂದ್ರೆ ಏನು? ಕರ್ಗಿ ಹೋಗಿದೆ ಅಂತನಾ? ಸಾರಿ ಗೈಸ್, ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ವೀಕ್. ಏನ್ ಇಂಗ್ಲಿಷ್ ಮೀಡಿಯಂ ಓದ್ಬಿಟ್ಟು ಬಂದ್ಬಿಡ್ತಾರೆ ಇಲ್ಲಿ. ನಮ್ದು ಸ್ವಲ್ಪ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ಗೈಸ್. ಆಫ್ಟರ್ ಲಾಂಗ್ ರಿಸರ್ಚ್ ಇದಕ್ಕೆ ಏನು ಅಂತ ಲಾಂಗ್ ರಿಸರ್ಚ್ ಇನ್ ಗೂಗಲ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕಪ್ಪಾಗಿದ್ದಕ್ಕೆ ರೋಟನ್ ಅಲ್ಲ, ಓವರ್ ರೈಪ್ಡ್ ಅಂತ ಹೇಳ್ತಾರೆ. ಆಕ್ಚುಲಿ ಏನ್ ಗೊತ್ತುಂಟ, ಇವತ್ತು ಸಂಡೇ ಅಲ್ಲ, ಸಂಡೇ ಎಲ್ಲದಕ್ಕೂ ರಜಾ. ಹಂಗೆ ನನ್ನ ಬ್ರೈನಿಗೂ ರಜಾ ಕೊಟ್ಟಿದ್ದೀನಿ ನಾನು ಸಂಡೇ, ಅದು ಕೆಲಸ ಮಾಡಲ್ಲ. ಸೊ ಯಾವ್ದು
ತುಂಬಾ ಸ್ವಲ್ಪ ಓಟಿ ಮಾಡಿಸ್ಬಿಟ್ಟು ಬ್ರೈನ್ಗೆ ಇದು ಓವರ್ ರೈಪ್ಡ್ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಇದರಲ್ಲಿ. ಇಷ್ಟು ಅದ್ರಲ್ಲಿ ಆಗಲ್ವಾ ಅಂತ ಅದೇ ಹೇಳಿದ್ದು, ಇವಳು ಇದಕ್ಕೆ ಹಾಕಿದಾಳ ಬೇರೆ ಮಿಕ್ಸಿಗೆ. ನಿಲ್ಲೇ ಫಸ್ಟ್ ಹಾಲೆಲ್ಲ ಹಾಕು, ಮತ್ತೆ ಹಾರ್ಲಿಕ್ಸ್ ಹಾಕು, ಸಕ್ಕರೆ ಹಾಕು, 1 ಸ್ಪೂನು. ಯಾವ ಸ್ವೀಟ್ ಆದ್ರೂ ಬಾಳೆಹಣ್ಣಿಗೆ ಅದು ಮುಟ್ಟೋದಿಲ್ಲ. ಕೇಳ್ತಿದ್ಲು ಮಿಲ್ಕ್ ಶೇಕ್ ಮಾಡ್ಬೇಕು ಅಂತ ಹೇಳ್ಬೇಕಾದ್ರೆ ನಾನೇ ಫುಲ್ ಡಯಟ್ ಮಾಡ್ತಿದ್ದ ಏನ್ ಕಥೆ. ಸಣ್ಣ ಆಗಕ್ಕೆ ಅಂತ ಹೇಳ್ಬೇಕಿತ್ತು. ಶುಗರ್ ಎಲ್ಲ ಹಾಕೊಂಡು ಜಾಗ್ರಿ ಹಾಕು. ಆಗ ನೀ ಎಲ್ಲ ಹೋಗ್ಬಿಟ್ಟೇನೆ, ನಾನ್ ನಿನ್ ಮಿಕ್ಸಿ ಇಟ್ಕೊಟ್ಟು ಮಾಡು ಅಂತ ಹೇಳಿ. ಹಾರಲ್ಲ ಮೊನ್ನೆ ಹಾರಿಸಿದ್ರಲ್ಲ. ಇದು ಏನು ಅಂತ ಹೇಳಿ ತಗೋಬೇಕಾ? ಐಸ್ ಕ್ಯೂಬ್ಸ್ ಅಂತ ತಗೋಬೇಕಾ? ಐಸ್ ನೀರು ಅಂತ ಹೇಳಿ ತಗೋಬೇಕಾ? ಕೋಲ್ಡ್ ವಾಟರ್. ಕೋಲ್ಡ್ ವಾಟರ್ ಹಂಗೆ ಇದ್ರಲ್ಲಿ ಇಟ್ಟಿದ್ರಾಗಿರೋದು. ರೆಡಿ? ಮಿಲ್ಕ್ ಶೇಕ್ ಇಸ್ ರೆಡಿ ಗೈಸ್. Cheers to banana milkshake. ಸ್ವಲ್ಪ ಮಿಲ್ಕ್ ಜಾಸ್ತಿ ಬೇಕಿತ್ತು, ಸ್ವಲ್ಪ ಥಿಕ್ನೆಸ್ ಓವರ್ಲೋಡೆಡ್ ಆಗಿದೆ. ಹಾನೆಸ್ಟ್ ರಿವ್ಯೂ. ನಂದು ಹಾನೆಸ್ಟ್ ರಿವ್ಯೂ. ಸ್ವಲ್ಪ ಮಿಲ್ಕ್ ಜಾಸ್ತಿ ಆಗಿದೆ, ಸ್ವಲ್ಪ ಥಿಕ್ನೆಸ್ ಕಡಿಮೆ ಆಯ್ತಿತ್ತು, ಆಗ ಕುಡಿಯೋಕೆ ಈಸಿ ಆಯ್ತಿತ್ತು. ಈಗ ಸ್ವಲ್ಪ ಥಿಕ್ ಏನಂದ್ರೂ ಅರ್ಥ ಆಗಿಲ್ಲ. ವಿಡಿಯೋ ಇನ್ನೊಂದ್ಸಲ ನೋಡು, ಏನೋ ಅರ್ಥ ಆಗ್ಬೇಕು ಅಂದ್ರೆ. ಮನೇಲಿ ಖಾಲಿ ಬಾಟ್ಲ್ ಇತ್ತ, ಸೊ ಅದಕ್ಕೆ ಗಿಡ ಹಾಕಿಡೋಣ ಅಂದ್ಕೊತಿದ್ದೆ, ಬಟ್ ಆ ಸ್ಟಿಕ್ಕರ್ ತೆಗಿಬೇಕಿತ್ತು. ಸೊ ಗೂಗಲಲ್ಲಿ ಬಿಸಿನೀರು ಹಾಕಿಟ್ರೆ ಹೋಗುತ್ತೆ ಅಂತ ನೋಡಿದೆ. ಸೊ ಬಿಸಿನೀರನ್ನ ಹಾಕಿ ಸ್ವಲ್ಪ ತಿಟ್ಟೆ, ಬಟ್ ಅದು ಬರ್ತಾ ಇದ್ದಿಲ್ಲ. ಫೈನಲಿ ಬಕೆಟ್ ಒಳಗಡೆ ಬಿಸಿನೀರು ಹಾಕಿಬಿಟ್ಟು ಬಾಟ್ಲ್ ಹಾಕಿಟ್ಟಿದ್ದೆ. ಅದಾದಮೇಲೆ ಸ್ಟಿಕ್ಕರ್ ಬಂತು ಆರಾಮಾಗಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.